ಇನ್ನ ಈ ಟಾಸ್ಕ್ ಟೈಮಲ್ಲೇನೆ ಗಿಲ್ಲಿ ತುಂಬಾ ಡಿಸ್ಟರ್ಬ್ ಆಗಿರ್ತಾರೆ, ಪ್ರೊವೋಕ್ ಆಗ್ತಾ ಇರ್ತಾರೆ. ಅವಾಗ ನೀವು ಕೂರಿಸ್ಕೊಂಡು ಹೇಳ್ತೀರಾ, "ಇಲ್ಲ ತಾಳ್ಮೆಯಿಂದ ಇರು, ನಾನು ಹ್ಯಾಂಡಲ್ ಮಾಡ್ತೀನಿ" ಅಂತ ಹೇಳ್ತೀರಾ. ನಿಮಗೂ ಗಿಲ್ಲಿಗೂ ಅಷ್ಟು ಜಗಳಗಳಾಗ್ತಾ ಇದ್ರು ಕೂಡ ಹೊರಗಡೆ ಹೇಗೆ ಪೋಟ್ರೆ ಆಯಿತು ಅಂದರೆ, ಜಗಳ ಆದ್ರೂ ಅಶ್ವಿನಿ ಅವರು ಒಂದು ತಾಯಿ ರೀತಿ, ಒಂದು ಅಕ್ಕನ ರೀತಿ ಗಿಲ್ಲಿಗೆ ಸಪೋರ್ಟ್ ಮಾಡಿದ್ರು ಅಂತ. ಗಿಲ್ಲಿಗೆ ನಾನು ತುಂಬ ಹಂತದಲ್ಲಿ ಆ ರೀತಿ ಮಾಡ್ಕೊಂಡು ಬಂದಿದ್ದೀನಿ, ತುಂಬ ಸಲ ಕ್ಷಮಿಸಿದ್ದೀನಿ. ಬಹುಶಃ ಬಿಗ್ ಬಾಸ್ ಮನೇಲಿ ನಾನೇನಾದರೂ ಒಂದು ಸಣ್ಣ ತಪ್ಪು ಮಾಡಿ ನಂಗೆ ಕ್ಷಮೆ ಕೇಳುವಂತಹ ಮನೋಭಾವ ಬರ್ತಾ ಇತ್ತು. ಯಾಕೆಂದರೆ ಯಾವುದನ್ನು ನಾವು ತೊಗೊಂಡು ಹೋಗೋದೇನಿಲ್ಲ, ಇಲ್ಲ ಎಲ್ಲ ಬಿಗ್ ಬಾಸ್ ಮನೇಲಿ ಬಿಟ್ಟು ಬರಬೇಕು. ಬಟ್ ಯಾರೂ ಕ್ಷಮೆ ಕೇಳ್ತಿರ್ಲಿಲ್ಲ ಅಲ್ಲಿ, ಅದನ್ನು ಸಾಧಿಸೋರು. ಬಟ್ ನಾವು ಕ್ಷಮೆ ಕೇಳಿರೋದನ್ನೇ ತುಂಬ ಹೈಲೈಟ್ ಮಾಡಿ ಹೇಳೋರು. ಬಟ್ ಗಿಲ್ಲಿನೂ ತುಂಬ ತಪ್ಪುಗಳನ್ನ ಮಾಡಿದ್ದಾನೆ. ಬಟ್ ಅದೆಲ್ಲ ಬದಿಗಿಟ್ಟು ನನಗನ್ಸಿದ್ದು, ಇಷ್ಟು ಜನ ನಾವೇನು ಬಿಗ್ ಬಾಸ್ ಮನೆಗೆ ಹೋಗಿದ್ದೀವಿ, ನಾವೆಲ್ಲೂ ಒಂದು ಫ್ಯಾಮಿಲಿ. ರಜತ್ ಅಂಡ್ ಚೈತ್ರ ಇವತ್ತು ಬಂದಿರೋ ಅಂಥವ್ರು. ಅಲ್ಲಿ ಒಂದಷ್ಟು ಹೋಟೆಲ್ ಟಾಸ್ಕ್ ಅಂತ ನಡೀತಾ ಇರುತ್ತೆ. ಅವ್ರು 5 ಜನ ನನಗೆ ಬೇರೆ ಥರ ಕಾಣ್ತಿರ್ತಾರೆ. ಇವ್ರು ಎಲ್ಲಿ 5 ಜನ ಸೇರ್ಕೊಂಡು ನಮ್ಮ ಕುಟುಂಬದವ್ರನ್ನ ಅಗೌರವ ಕಾಣ್ತಿದ್ದಾರೆ, ಅಗೌರವ ತೋರಿಸ್ತಿದ್ದಾರೆ ಅಂದಾಗ ನನಗನ್ನಿಸ್ತು, ಅದು ಯಾರೇ ಆಗಿದ್ರು, ಗಿಲ್ಲಿನೇ ಆಗಿದ್ರು, ಬೇರೆ ಯಾರೇ ಆಗಿದ್ರು ನಾನು ಅವ್ರ ಪರ ನಿಂತ್ಕೋತಿದ್ದೆ. ಅದನ್ನು ನಾನು ಅವತ್ತು ಮಾಡಿದೆ ಅಷ್ಟೇ.